ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಹೆಸ್ಕಾಂ ಕಚೇರಿ ಆವರಣದಲ್ಲಿ ವಿದ್ಯುತ್ ವಿತರಣಾ ಸಂಸ್ಥೆಗಳ ಖಾಸಗೀಕರಣ ವಿರೋಧಿಸಿ ದ್ವಾರ ಸಭೆ ಜರುಗಿತು. ಸಭೆಯಲ್ಲಿ ಮಾತನಾಡಿದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಬಿಕೆ ಹಿಪ್ಪರಗಿ, ಕರ್ನಾಟಕ ವಿದ್ಯುತ್ ಕ್ಷೇತ್ರದ ಐತಿಹಾಸಿಕ ಸಾಧನೆಗಳನ್ನು ಉಲ್ಲೇಖಿಸಿ ವಿದ್ಯುತ್ ವಿತರಣಾ ಕ್ಷೇತ್ರವನ್ನು ಖಾಸಗಿ ಕಂಪನಿಗಳಿಗೆ ನೀಡುವುದು ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಅಂತ ಹೇಳಿದರು. 2003ರ ವಿದ್ಯುತ್ ಕಾಯ್ದೆಯಡಿ ಟಾಟಾ ಪವರ್ ಕಂಪನಿಯ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣೆಗೆ ಪರವಾನಗಿ ಕೋರಿ ಅರ್ಜಿ ಸಲ್ಲಿಸಿದ್ದು, ಇದರ ವಿರುದ್ಧ ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಆಕ್ಷೇಪಣೆ ಸಲ್ಲಿಸಬೇಕು ಎಂದು ಕರೆ ನೀಡಿದರು. ಶಾಖಾಧಿಕಾರಿ ದಯಾನಂದ ಮುಳ್ಳೂರ್ ಮಾತನಾಡಿದರು. ವಿದ್ಯುತ್ ಶಾಖೆ ಸಾರ್ವಜನಿಕರ ಆಸ್ತಿಯಾಗಿದ್ದು, ಖಾಸಗೀಕರಣದಿಂದ ರೈತರು, ಗೃಹ ಜ್ಯೋತಿ ಫಲಾನುಭವಿಗಳು ಹಾಗೂ ಗ್ರಾಮೀಣ ಗ್ರಾಹಕರಿಗೆ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಜೂನ್ 11ರ ಮಧ್ಯಾಹ್ನ 1 ಗಂಟೆ ಸಂದರ್ಭ ಸಭೆಯಲ್ಲಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ನಡೆಯಿತು. ವಿದ್ಯುತ್ ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷ ಚಂದ್ರಗುಪ್ತ ಬೆಳಗಲಿ, ರೈತ ಮುಖಂಡರಾದ ರಾಜು ನದಾಫ್ ಹಾಗೂ ಧರ್ಯಪ್ಪ ದಾನಗೌಡ ಸೇರಿದಂತೆ ಹಲವರು ಖಾಸಗೀಕರಣದ ವಿರುದ್ಧ ಧ್ವನಿ ಎತ್ತಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಕ್ಷೇಪಣೆ ಸಲ್ಲಿಸುವಂತೆ ಮನವಿ ಮಾಡಿದರು. ಸಭೆಯಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಮಹಾಂತೇಶ್ ಚನ್ನಗೊಂಡ, ವಿಶಾಲ್ ಧರಪ್ಪಗೋಳ್, ಸಂಜಯ್ ಆಲ್ವಾಳ್, ರಾಜ್ಯ ಪದಾಧಿಕಾರಿ ಸಂಗಣ್ಣ ಗಡ್ಡಿ, ಕಾರ್ಯದರ್ಶಿ ಜೆಸಿ ರಾಠೋಡ್, ನೌಕರರ ಸಂಘದ ಕಾರ್ಯದರ್ಶಿ ಎಚ್ಬಿ ನದಾಫ್, ಸ್ಥಳೀಯ ನೌಕರರ ಸಂಘದ ಅಧ್ಯಕ್ಷ ಎಂಎಲ್ ಸೊನ್ನದ್, ಪ್ರಭುಗೌಡ ದೇಸಾಯಿ, ಬಿಎನ್ ಬಿರಾದಾರ್, ನಿವೃತ್ತ ನೌಕರ ಪರಶುರಾಮ್ ಗುದುಗಿರವರ್ ಸೇರಿದಂತೆ ಹೆಸ್ಕಾಂ ಇಲಾಖೆ ಸಿಬ್ಬಂದಿ, ರೈತ ಸಂಘದ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ರಾಜು ಬಿರಾದಾರ್ ಸ್ವಾಗತಿಸಿದರು. ಜೆಸಿ ರಾಠೋಡ್ ಸಭೆಯಲ್ಲಿ ವಂದನಾರ್ಪಣೆ ಮಾಡಿದರು. ನಾವು ಬಿಕೆ ಹಿಪ್ಪರಗಿ ಅಂತ ಹೇಳಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರು, ಆಫೀಸ್ ಜಮಖಂಡಿ ಹೆಸ್ಕಾಂನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಈಗ ನಮ್ಮ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ನಾಗೆ ಈ ಟಾಟಾ ಪವರ್ ಕಂಪ್ನಿಯವರು ಪ್ಯಾರಲಲ್ ಲೈಸೆನ್ಸಿ ಸಲುವಾಗಿ ನಮಗೆ ಈಗ KERC ಒಳಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅದರಿಂದ ಎಲ್ಲರಿಗೂ ಈಗ ಗ್ರಾಹಕರಿಗೆ, ರೈತರಿಗಿರ್ಬೋದು, ಆಮೇಲೆ ಗೃಹಜ್ಯೋತಿ, ಆಮೇಲೆ ಗಂಗಾ ಕಲ್ಯಾಣ, ಇವರಿಗೆಲ್ಲ ಬಹಳ ತೊಂದರೆ ಆಗ್ತದೆ. ಅಂದರೆ ಕಾಂಪಿಟೇಷನ್, ಅಂದ್ರೆ ಕ್ರೀಮಿ ಲೇಯರ್ ಅಂದರೆ ಈಗ ನಮ್ಮ ಹೆಸ್ಕಾಂ ಏರಿಯಾದಾಗ 3 ಡಿಸ್ಟ್ರಿಕ್ಟ್ ಅವರಿಗೆ ಅಪ್ಲೈ ಮಾಡಿದ್ದಾರೆ. ಬೆಳಗಾವಿ, ಧಾರವಾಡ, ಆಮೇಲೆ ಕಾರವಾರ. ಅಲ್ಲಿ ಇಂಡಸ್ಟ್ರಿಯಲು ಮತ್ತು ಇವೇ ಹೆಚ್ಚಿನ ಟೌನ್ ಕನ್ಸ್ಯೂಮರ್ಸ್ ಏನಿರ್ತಾರಲ್ಲ, ಅಲ್ಲಿ ಅವರು ಹೆಚ್ಚು ಅಪ್ಲೈ ಮಾಡಿ ಈಗ ಹಳ್ಳಿಗಳಿಗೆಲ್ಲ ನಮಗೆ ಬಿಟ್ಟಕ್ಕೆ ಇದು ಮಾಡ್ತಾರೆ. ಅಂದರೆ ನಾವು ಈಗೆಲ್ಲ ಪಬ್ಲಿಕ್ ಸೆಕ್ಟರ್ ಇರೋದ್ರಿಂದ ಕಾಂಪಿಟೇಷನ್ ಬೇಸ್ನಲ್ಲಿ ಇದನ್ನು ಮಾಡ್ಬೇಕಾಗ್ತದೆ. ಅವ್ರ ಜೊತೆ ನಾವೆಲ್ಲ ಎಲ್ಲ ಗೌರ್ಮೆಂಟ್ ಏನು ಆರ್ಡರ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಕೆಲಸ ಮಾಡ್ಬೇಕಾಗ್ತದೆ. ಅದಕ್ಕೆ ಎಲ್ಲ ಗ್ರಾಹಕರು ಏನು ಅವ್ರಿಗೆ ಅಬ್ಜೆಕ್ಷನ್ ಕೊಟ್ಟಿರಲ್ಲ, ಅವರಿಗೆಲ್ಲ ಅದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡ್ತಾ ಇದ್ದೀವಿ. ಈಗಾಗಲೇ ಅವರು ಒರಿಸ್ಸಾ ಆಗಿರ್ಬೋದು, ಮುಂಬೈ, ದೆಹಲಿ ಎಲ್ಲ ಪ್ರೈವೇಟ್ ಕಂಪ್ನಿ ಮಾಡ್ಕೊಂಡು ಸಿಕ್ಕಾಪಟ್ಟೆ ಬಿಲ್ ಮಾಡ್ಕೊಂಡು ಅವರು ಕೆಲಸ ಮಾಡ್ತಿದ್ದಾರೆ. ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕೆ ಇಲ್ಲಿಯೂ ನಮ್ಮ ಕರ್ನಾಟಕದಲ್ಲಿಯೂ ಆ ರೀತಿ ಆಗಬಾರ್ದು. ಅದಕ್ಕೆ ನಾವು ನಮ್ಮ ಏನು ಪಬ್ಲಿಕ್ ಸೆಕ್ಟರ್ ಏನೈತಲ್ಲ, ಇದರಿಂದ ಒಳ್ಳೆಯ ಗ್ರಾಹಕರಿಗೆ ನಾವು ಕೊಡ್ತೀವಿ ಅಂತ ಹೇಳೋಕ್ಕಿಂತ ವಿದ್ಯುತ್ ಗುತ್ತಿಗೆ ಸಂಘದ ಪದಾಧಿಕಾರಿಯಾಗಿರ್ತೀನಿ. ಈಗ ಈ ವಿದ್ಯುತ್ ವಿತರಣಾ ಸಂಸ್ಥೆಗಳನ್ನು ಖಾಸಗೀಕರಣ ಹೊರಡಿರ್ತಕ್ಕಂಥ ಒಂದು ಧ್ಯೇಯೋದ್ದೇಶಕ್ಕೆ ವಿರುದ್ಧವಾಗಿ ಇವತ್ತು ನಾವು ಪ್ರತಿಭಟನೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಯಾಕೆಂದರೆ ಈ ವಿದ್ಯುತ್ ವಿತರಣಾ ಕೇಂದ್ರಗಳು ಇವು ಸರ್ಕಾರದಲ್ಲಿ ಬರೋದರಿಂದ ಇವು ಸೇವಾ ಕೇಂದ್ರಗಳಾಗಿವೆ. ಈಗ ಇದನ್ನು ವ್ಯಾಪಾರಿ ಕೇಂದ್ರಗಳಾಗಿ ಆಗಬಾರ್ದು. ವ್ಯಾಪಾರಿ ಕೇಂದ್ರಗಳಾದರೆ ಇಡೀ ಗ್ರಾಹಕರಿಗೆ, ನಮ್ಮಲ್ಲಿರ್ತಕ್ಕಂಥ ಎಲ್ಲ ಗುತ್ತಿಗೆದಾರರಿಗೂ ಹಾಗೂ ನೌಕರರಿಗೂ ಎಲ್ಲ ರೀತಿಯಿಂದ ತೊಂದರೆ ಆಗ್ತದೆ. ಅದರ ಸಲುವಾಗಿ ಇದು ಸೇವಾ ಕೇಂದ್ರವಾಗಿ ಉಳಿಯಬೇಕು. ಅದಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಮೂಲಕ ಇದನ್ನು ಈಗ ಎಚ್ಚೆತ್ತುಕೊಂಡು ತಾವು ಮಾಡಿರ್ತಕ್ಕಂಥ ಆ್ಯಕ್ಟನ್ನು ಹಿಂಪಡಿಬೇಕೆಂದು ಎಲ್ಲ ವಿದ್ಯುತ್ ಗುತ್ತಿಗೆದಾರರ ಪರವಾಗಿಯೂ ಹಾಗೂ ರೈತರ ಪರವಾಗಿಯೂ ಎಲ್ಲರ ಪರವಾಗಿಯೂ ನಾನು ಉಗ್ರ ಖಂಡನೆಯನ್ನು ಮಾಡ್ತೀನಿ. ನಾನು ಪರಶುರಾಮ್ ಬಸಪ್ಪ ಗುದಿಗೆಯವರು, ಸಹಾಯಕ ಮತ್ತು ಟ್ರೇಡ್ ಯೂನಿಯನ್ ಮಾಜಿ ಕೇಂದ್ರ ಸಮಿತಿ ಸದಸ್ಯನಾಗಿ ಇವತ್ತಿನ ದಿವಸ ವಿಭಾಗೀಯ ಕಚೇರಿಯ ಮುಂಭಾಗದಲ್ಲಿ ನಾವು ದ್ವಾರ ಸಭೆಯನ್ನು ಹಮ್ಮಿಕೊಂಡಂಥ ಉದ್ದೇಶ ಏನಂದರೆ, ಇವತ್ತಿನ ದಿವಸ KERC ಅವರು ಖಾಸಗೀಕರಣದ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಒಂದು ಟಾಟಾ ಕಂಪ್ನಿಯವರಿಗೆ ವಹಿಸಿಕೊಡುವಂಥ ಒಂದು ಯೋಜನೆಯನ್ನು ನಾವು ವಿರೋಧ ಮಾಡ್ತಾ ಇದ್ದೇವೆ. ಅದು 23 ತಾರೀಕಿನ ಒಳಗಾಗಿ ಆಕ್ಷೇಪಣೆ ಸಲ್ಲಿಸುವಂಥ ಒಂದು ಅವಕಾಶ ಕೊಟ್ಟಿರೋದ್ರಿಂದ ನಾವು ವಿಭಾಗ ಮಟ್ಟದಲ್ಲಿ ಮತ್ತು ಉಪವಿಭಾಗ ಮಟ್ಟದಲ್ಲಿ ಎಲ್ಲ ಗ್ರಾಹಕರಿಗೆ ಮತ್ತು ರೈತ ಸಂಘದವರನ್ನ ಕರೆದುಕೊಂಡು ಅವರಿಗೆ ಒಂದು ಮನವರಿಕೆ ಮಾಡಿಕೊಂಡು ಈ ಒಂದು ಸಂಸ್ಥೆ ಸರ್ಕಾರದ ಅಧೀನದಲ್ಲಿ ಉಳಿಯಲಿ, ಖಾಸಗೀಕರಣ ಆಗಬಾರದು ಅನ್ನುವಂಥ ಸದುದ್ದೇಶವನ್ನು ಹೊಂದಿಕೊಂಡು ನಾವು ಇಡೀ ರಾಜ್ಯಾದ್ಯಂತ ನಮ್ಮ ಕೇಂದ್ರ ಸಮಿತಿಯ ಒಂದು ಆದೇಶದ ಪರವಾಗಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಇವತ್ತು ದ್ವಾರ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಎಲ್ಲ ಗ್ರಾಹಕರ ಸಹಕಾರವಿದೆ, ನಮ್ಮ ಅಧಿಕಾರಿಗಳ ಮತ್ತು ನೌಕರರ ಬೆಂಬಲವಿದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.